ಅಲ್ವಾ ಅದು ಎಷ್ಟು ಬೇಜವಾಬ್ದಾರಿ. ಹಂಗಾರ ಮನಿ ಕಡೆ ಒಂಚೂರು ಹುಷಾರಾಗಿರ್ಬೇಕವ. ತೀರ ರೊಕ್ಕ ಬಂಗಾರ ಏನ್ ಮತ್ತೆ ಗಳಸಾಕ್ ಆಕತ್ತೇನ ಹೇಳಿ ನೀನ ನೋಡೋಣ. ಅರೆ ಏನ್ ಭಾಳ ಬಂಗಾರ ಗಿಂಗಾರ ರೊಕ್ಕ ಎಲ್ಲ ಹೋಗೈತೇನ? ಇಲ್ಲಿಲ್ಲಪ್ಪ, ಹಂಗು ವಂಶ ಪಾರಂಪರಿಕವಾಗಿ ಬಂದಂತ ಯಾವ ಬಂಗಾರನೂ ಕಳುವು ಆಗಿಲ್ಲ. ಹೇಳ್ಬೇಕಂದ್ರೆ ಕಳುವು ಆಗಿರೋದಂದ್ರೆ ನಾವು ದಿನಂಪ್ರತಿ ಹಾಕೋತಿದ್ವಲ್ಲ, ಅತ್ತಿಯರ್ದು ಒಂದು 2 ಬೋರ್ಮಾಳ ಸರ ಅವು ಕೊಳ್ಳಾಗೆ ಇದ್ವವ್ರಿಗೆ. ಈಗ ಮಣ್ಣಿಗೆ ಬರೋದಲ್ಲ ಅಲ್ಲೇ, ಅದಕ್ಕೆ ಅತ್ತಿಯರ್ ಏನಂದ್ರೆ ಅವ್ನು ನೀನು ದಿನ ಒಂದಕ್ಕೂ ಹಾಕೊಂಬರೋದವ, ಅಲ್ಲ ಮಣ್ಣಿಗೆಲ್ಲ ಹಾಕೊಂಡು ಹೋಗಿ ನಿಂತ್ರೆ ಇದೇನು ಬೀಗ್ರು ಜಿಗಿ ಜಿಗಿ ಆಗಿ ಬಂದಾರ ಅಂದ್ಗಿಂದಾರ ಒಂಥರ ಸರಿ ಅನ್ಸಂಗಿಲ್ಲ, ಬೇಡ ಅಂತೇಳಿ ಅವು 2 ಬೋರ್ಮಾಳ ಸರ ತೆಗೆದಿಟ್ರು. ಆಮೇಲೆ ಕೈಯಾಗ ಒಂದು ವಂಕಿ ಉಂಗುರಿತ್ತು, ಅದನ್ನು ತೆಗೆದಿಟ್ಟಿದ್ರು. ನನ್ನ ಕೊಳ್ಳಾಗ ಒಂದು ಅವಲಕ್ಕಿ ಸರ ಇತ್ತಲ್ಲ, ನಾನು ತೆಗೆದಿಟ್ಟಿದ್ದೆ. ಆಮ್ಯಾಗ ಮತ್ತೆ ಇವರು ನಮ್ಮ ಮನೆಯವ್ರ ಕೈಯಾಗ ಯಾವಾಗಲೂ ಒಂದು ತೊಲಿದೊಂದು ಗಟ್ಟೊಂದು ಉಂಗುರಿತ್ತಲ್ಲ, ಅವ್ರು ಅದನ್ನು ತೆಗೆದಿಟ್ರು, ಬೇಡ ತಡಿ ಈಗ ಸದ್ಯಕ್ಕೆ ಅಂತೇಳಿ. ಬಟ್ ಹಿಂಗೆ ಅವು ಅಷ್ಟು ಬಂಗಾರ ಹಾಕ್ಕೊಂಡು ಮಣ್ಣಿಗೆ ಹೋದ್ರೆ ನೋಡಿದರೆ ಏನಂದಾರ ಬೇಡ ಅಂತ ಬಿಟ್ಟು ಹೋಗಿದ್ದೆ. ಅವೇ ಅಷ್ಟು ಬಂಗಾರನು ಹಿಂಗೆ ಮಾಡ್ಯಾರ ನೋಡವ ಈಗ. ಅಯ್ಯಯ್ಯೋ ಕರ್ಮಕ ಮಣ್ಣಾಲಿ, ಬೇರೆ ಯಾರ ಮನೆ ಸಿಕ್ಕಿರಕ್ಕಿಲ್ಲ ನೀವು ಕಳಬಾಡ್ಯಾಗಳಿಗೆ. ನಿಮ್ಮ ಮನೇನೆ ಸಿಕ್ಕಿದ್ದಿತ್ತನ? ಯಾವ ಹಲ್ಕಟ್ ಬಾಡ್ಯ ಕದ್ದಿದ್ದಂಗಾರ ಅಂತ ನಾನು ಏನು ಪತ್ತೆನಾತು ಅಲ್ತಾನ? ಪೊಲೀಸ್ನವ್ರು ಬಂದಿದ್ರಂತಲ್ಲ, ಏನಾಯ್ತು ಹುಡುಕ್ಯಾಡಿದ್ರನ ಯಾರು ಏನು ಎತ್ತ ಗೊತ್ತಾಗಕ್ಕಿಲ್ಲದ ಅಲ್ಲ. ಅಲ್ಲ ಹಿಂದಿನ ಬಾಗ್ಲ ಅದು ಹೆಂಗಾರ ಒಳಗೆ ಬಂದಿರ್ಬೇಕಂತ ನಾನು. ಏನು ಅನ್ಬೇ ಹಿತ್ಲು ಬಾಗ್ಲ ಹಾಕಿದ್ದೆ ಅಂತಾರ ಅತ್ತಿಯರು, ಬಿಟ್ಟಿದ್ದೆ ಅಂತಾರ, ಅವ್ರಿಗೂ ಪಕ್ಕ ನೆನಪಿಲ್ಲ. ಇಲ್ಲೇ ಯಾರ ಕಂಡು ಕೇಳಿದಾರ, ಗೊತ್ತಿದ್ದಾರ ಮಾಡ್ಯಾರ ಅದನ್ನ, ಏನ ಗೊತ್ತಿದ್ದಾರ ಮಾಡಿರೋದು ಅದನ್ನ, ಯಾರು ಅನ್ಬೇಕು ಅಂತ. ನಿಮಗೆ ಯಾರಿಗ್ಯಾರ ಮ್ಯಾಗ ಅನ್ಮ್ಯಾನಾಗ ಐತೇನು? ಮತ್ತೆ ಪೊಲೀಸರು ಏನಾರ ಅಂದ್ರನ ಹುಡುಕ್ತೇವಂತ ಅಷ್ಟೇ ಹೇಳೋದ್ರೆ. ಅಯ್ಯೋ ಏನು ಅಂದಿಲ್ ಬಿಡವ, ಏನೋ ಯಾರಿಗೆ ಗೊತ್ತವೆ. ಅವ್ರಿಗೆ ಏನಾರ ಸಣ್ಣ ಪುಟ್ಟ ಗೊತ್ತಾಗಿದ್ರು ಹಂಗೆ ಬಾಯಿ ಬಿಡುದಿಲ್ಲ ಅವರು. ಯಾಕಂತಂದ್ರೆ ಅವ್ನು ಬಾಯಿ ಹಾಕ್ಬಿಡುದಿಲ್ಲ ಅವರು. ಅಂತಂದ್ರೆ ಬಾಯಿ ಬಿಟ್ಬಿಟ್ರೆ ಏನಕತಿ ಕಳ್ರಿ ಎಚ್ಚೆತ್ಕೊಂಡ್ಬಿಡ್ತಾರ, ಹಂಗಾಗಿ ಅವ್ರು ಹೇಳುದಿಲ್ಲ. ಅಯ್ಯ ತಾಯಿ ಮಗಳು ಮಾತಾಡಕತ್ತಿದ್ರೆ ಏನ ನಡಕ್ ಬಂದಂಗ ಆತನ. ಅಯ್ಯ ಬರ್ರಿ ಬೀಗ್ರೆ, ಎಲ್ಲಿ ತಾಯಿ ಮಗಳು ಮಾತು ಏನು ಕದ್ದಲ್ಲ ಕಳವಲ್ಲಪ್ಪ. ಏ ದೇವ್ರೆ, ಮಗಳಿಗೆ ಏನಾರ ಕಷ್ಟ ಇದ್ರೆ ಗುಪ್ತ ರೀತಿಲೇ ಕೇಳ್ಬೇಕನ್ರಿ. ಮಗಳಿಗೆ ಏನು ಕಷ್ಟದಾಗದಾಳೆ ಹೇಳ್ರಿ? ಬಂಗಾರದಂಗೆ ಇಟ್ಕೊಂಡಿರಪ್ಪ. ಮತ್ತು ಬಾಯಾಗ ಹುಳ ಬಿದ್ದಾವ ಏನಾರ ಬೇರೆ ಮಾತಾಡಿದ್ರೆ ನಾವು ಮತ್ತೆ ಇದನ್ನ ಕಾತನ ಹೆಂಗಾತವ ಏನಾಯ್ತು ಹುಷಾರಿರ್ಬೇಕು ಬೇಡ ಅಂತ ಹೇಳಾಕತ್ತಿದ್ದೆ ಅಷ್ಟೆ. ಬರ್ರಿ ಕುಂದ್ರ ಬರ್ರಿ. ನಾವು ಆಗಲಿ ಬಂದಾಗಿಂದ ನೋಡ್ತಾನ ಅದೀವಿ, ರುಚಿ ರುಚಿಯಾಗಿ ಅಡಿಗೆ ಮಾಡಿದ್ವಿ, ಊಟಕ್ಕೆ ನೀಡಿದ್ರಿ, ನಿಮ್ಮ ಮನೆಗೆ ಉಣ್ಣಾಕ್ ಬಂದಂಗ ಆತ್ ನಾನು ಒಂದು ರೀತಿ. ಏನು ಉಣ್ಣಾಕ ಏನು ಬಿಡ್ರಿ, ಲೆಕ್ಕದಂತ ಅಡ್ಗೆ ಕಟ್ಕೊಂಡು ನಿಮ್ಮ ತವ್ರ ಮನೆಗೆ ನಾವು ಬರ್ಬೇಕಿತ್ತು ಕೂಡಿ ಉಣ್ಣಾಕ. ನೋಡ್ರಿ ಹಿಂಗೆ ಆಗ್ಬಿಟ್ಟತಿಲ್ಲ. ಇರ್ಲಿ ಬಿಡ್ರಿ, ನಿಮ್ದೇ ಇಲ್ಲಿ ತೊಂದರೆ ಆಗಿರೋ ಹೊತ್ನ್ಯಾಗ ಅಲ್ಲಿ ನಮ್ದು ಹೆಂಗೆ ನೋಡಾಕತ್ತೈತಿ ಹೇಳ್ರಿ. ಅದಕ್ಕೆ ನೀವೇನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಏನು ಹಂಗೆ ಇರೋದ್ರಿ ಮನುಷ್ಯ ಅಂದಮೇಲೆ. ಆದರೂ ಇಷ್ಟ ಹಾಕೊಂಡ ರೊಕ್ಕ ಬಂಗಾರ ಎಲ್ಲ ಭಾಳ ಹೋಗೈತಿ ಅಂದಂಗೆ ಆತಪ್ಪ ಸುದ್ದಿ. ಈ ಕಳ್ರು ಸಿಕ್ಕ್ರಂದ್ರೆ ಸುಮ್ಮ ಮಾತ್ರ ಬಿಡಾಕ್ ಹೋಗ್ಬೇಡ್ರಿ ಅವ್ರನ್ನ. ಯಾಕಂದ್ರೆ ಇಂಥವ್ರಿಗೆ ಸುಮ್ಮ ಬಿಡಬಾರ್ದು. ಈಗ ನೋಡ್ರಿ, ನೀವು ಸ್ವಲ್ಪ ಇದ್ದಂಥರದಿರಿ, ಹೆಂಗೆ ಒಂದು ಲೆಕ್ಕಕ್ಕೆ ಒಂಚೂರು ಕಡಿಮೆ ಆದರೂ ಹೆಚ್ಚಾದರೂ ಅನ್ಸರ್ಸ್ಕೊಂತೀರಿ ಅನ್ಕೋರಿ, ಹೌದಿಲ್ರಿ? ಪರಕ್ ಬೀಳಲ್ಲ. ಈಗ ನಮ್ಮಂಥವ್ರಿ ದುಡಿದು ಇದ್ರ ಮೇಲೆ ನಡೀತಿರ್ಬೇಕು ಜೀವನ. ಅಂಥವ್ರಿಗೆಲ್ಲ ಹಿಂಗೆ ಭಾಳ ಕಳ್ತನ ಆಗಿಬಿಟ್ರೆ ನಾವು ಒಂದು ಅರ್ಧ ತೊಲಿ ತಗೋಬೇಕಂದ್ರೆ ಎಷ್ಟೋ ದಿನ ಬೇಕು ನಮಗೆ, ಎಷ್ಟೋ ವರ್ಷ ಬೇಕು. ಈಗ ಅಂಥವ್ರು ಹೆಂಗೆ ಚೇತರಿಸ್ಕೋಬೇಕು ಹೇಳ್ರಿ? ಅದನ್ನ ಯೋಚನೆ ಮಾಡ್ಬೇಕಾಕತ್ತಲ್ಲ. ಹಾಗಾಗಿ ಸ್ವಲ್ಪ ಜೀವ ಬಡ್ದಾಡ್ತೈತಿ. ಎಂಥ ಜನನಪ್ಪ ಇವರು ಅನ್ನಂಗೆ. ಯಾರು ಏನು ಎತ್ತ ಅಂತ ಏನಾರ ಗೊತ್ತಾತನ್ರಿ? ಇಲ್ಲಿ ಬಿಡ್ರಿ, ನಮಗೇನು ಗೊತ್ತಾಗಿಲ್ಲ. ನಮ್ಮ ಮನೆಯವ್ರು ಒಟ್ಟು ಪೊಲೀಸ್ ಹುಡ್ಕಾಕತ್ತಾರ ಅಂತಂದ್ರಪ್ಪ ಅಷ್ಟೇ. ಅಲ್ಲ ಅಣ್ಣಾರ ನೀವು ನಿಂತ್ರಪ್ಪ, ನಾ ತಳ ಕುಂದಿರ್ತೇನೆ ಬರ್ರಿ, ನೀವು ಕುಂದ್ರ ಬರ್ರಿ. ಯಾರು ತಳ ಕುಂದ್ರದ್ ಬೇಡ, ನಾನ ಕುಂದಿರ್ತೇನೆ. ಯಪ್ಪ ಕುಂದ್ರ ಬಾ ಅಂದಂಗೆ ಗಂಗಾ ಬಂದಾಳಲ್ರಿ, ಎಲ್ಲೇ ಕಾಣವಳ್ಳ ಆಗಲ್ಲೇ ಒಂದಿಟ್ಟು ಆರಾಮದಿರನ್ರಿ ಅಂದಕ್ಕೆಪ್ಪ. ಹಾಂ ರೀ, ಹುಡುಗರು ದೊಡ್ಡವಾಗ್ಯಾವಲ್ಲ ಈಗ, ಹಾಗಾಗಿ ಅವ್ರ ಕೈಲಿ ಅವು ತಿಂತಾವು ಮಾಡ್ತಾವ ಅಂತೇಳಿ ಸ್ವಲ್ಪ ಹೆಚ್ಚಾಗಿ ಇಲ್ಲೇ ಇರ್ತಾಳೆ. ನಾವೇನದಕ್ಕೆ ಈಗ ನೋಡ್ರಿ, ಈಗ ಹಂಗಲ್ವ ಗಂಡನ ಮನೆಯಾಗ ಇರಬೇಕು, ಜಾಸ್ತಿ ಇತ್ತಾಗ ಬರಬಾರ್ದು ಅಂತ ಹೇಳಕ್ಕೂ ಆಗಲ್ಲ ನೋಡ್ರಿ. ಅಲ್ಲಿಗೆ ಇಲ್ಲಿಗೆ ಸಮೀಪಕ್ಕತ್ತೆ ಅಂತೇಳಿ ಬರ್ತಿರ್ತಾಳೆ ಹೋಗ್ತಿರ್ತಾಳೆ. ಬರಲಿ ಬಿಡ್ರಿ, ಬರಲಿ. ತವ್ರ ಮನೆಗೆ ಹೆಣ್ಮಕ್ಳು ಬರೋದಂದ್ರೆ ಒಂದು ಸಡಗರ, ಖುಷಿ, ಸಂಭ್ರಮ, ಹೌದಿಲ್ರಿ? ಅದನ್ನ ನಾವು ಈಗ ಬರಬೇಡ ಅಂತಂದ್ರೆ ಅವ್ರ ಮನ್ಸಿಗೆ ಹೆಂಗಾಕೈತಿ ಹೇಳ್ರಿ? ತವ್ರ ಮನೆಗೆ ಬರೋದಂದ್ರೆ ಒಂದು ಹೆಣ್ಮಕ್ಳಿಗೆ ಖುಷಿ, ಕಾರಣ ಇರಲಿ ಬಿಡಲಿ, ತವ್ರ ಮನೆಗೆ ಬರಬೇಕು ಹೋಗ್ಬೇಕು ಅಂತ ಎಲ್ಲ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಇರ್ತೈತಿ. ಕೆಲವ್ರದ್ದು ಆಡ್ಸೆ ಈಡೇರ್ತೈತಿ, ಕೆಲವ್ರದ್ದು ದೌಡು ಈಡೇರಂಗಿಲ್ಲ, ಕೆಲವ್ರಿಗೆ ಏನಾರು ಅಡೆತಡೆ ಬರ್ತಾವ ಅಷ್ಟೇ. ಅಷ್ಟು ಬಿಟ್ರೆ ಮತ್ತೇನಿಲ್ಲ. ಅಣ್ಣಾರ ಇಷ್ಟೊತ್ತಾದ್ರೂ ಬರಲಿಲ್ಲ, ಅವ್ರದಿನ ಹೊರಗೆ ಕೆಲಸ ಇರ್ಬೇಕು. ನಾವೇನು ಬರ್ತೇವೆ ತಗೋರಿ, ಬಂದು ಭಾಳ ಹೊತ್ತಾತ. ಬಂದವ್ರು ಹೊಂಟ್ರಿ ಹೆಂಗದ? ಚಂತನ ಇರ್ರಿ, ಬರ್ತಾರ ಹೋಗುವಂತ್ರಿ. ಇಲ್ರಿ, ಅದ ನಮ್ಮ ತಂಗಿ ಮನೆಗೆ ಹೋಗ್ಬೇಕು. ನಮ್ಮ ವಾರ ಹೇಳಿ ಕಳ್ಸ್ಯಾರ, ಅಲ್ಲೇ ಹೋಗಿರ್ತಿರಪ್ಪ. ಅವ್ರ ತಂಗಿ ಮನೆಗೆ ಹೋಗಿ ಭೇಟಿ ಆಗೋರಿ. ಮತ್ತೆ ಇಲ್ಲೇ ಬಂದು ಬರಲಿಲ್ಲ ಅಂತೇಳಿ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಬಂದಿಲ್ಲ ಅಂತೇಳಿ ಆಕಿ ಬೇಸರ ಮಾಡ್ಕೊಂತಾಳ. ಹೋಗಿ ಬರ್ರಿ ಅಂತೇಳಿ ಜಗ್ ಹೇಳ್ಯಾರ್ರಿ. ಅದ್ರ ಸಂಬಂಧ ಹೋಗಾಕಬೇಕ್ರಿ. ಈಗ ಬಿಟ್ರೆ ನಡೆಯಂಗಿಲ್ಲ ಮತ್ತೆ ಅದಕ್ಕೆ. ಓ ಹಂಗನ್ರಿ? ಹೌದು, ನಿಮ್ಮ ತಂಗಿ ಮನೆ ಇಲ್ಲೇ ಐತಲ್ರಿ? ಹೋಗಿ ಬರ್ರಿ. ಮೊನ್ನೆ ಏನೋ ಪಂಚಾಯತ್ ಕೂಡಿತ್ತಪ್ಪ, ಅವ್ರು ನಿಮಗೆ ಹೇಳಿಲ್ಲನ್ರಿ? ಇಲ್ ಬಿಡ್ರಿ, ನಮಗೇನು ಹೇಳಿಲ್ಲ. ಏನು ಪಂಚಾಯತ್ ರೀ?
ಏನಪ್ಪ ಒಟ್ಟು ನನಗೆ ಅಲ್ಲ ನೀವು ಕೇಳಕ್ಕೆ ಹೋಗ್ಬೇಡ್ರಿ ಮತ್ತೆ ಸುಮ್ಮನೆ ಮತ್ತೆ ನಾ ಹೇಳಿ ನಿಮ್ಗೆ ಹಚ್ಚಿದಂಗೆ ಆಕತ್ತೇನೆ ಅವರೇ ಹೇಳಿಲ್ಲ ಅಂತದ್ರಾಗ ನಾ ಹೇಳಾಕತ್ತೇನೆ ಅಂದ್ರೆ ಅದೊಂದು ಮತ್ತೆ ಸುಮ್ಮನೆ ಬೈಸ್ಕೊಳ್ಳೋ ಯಾವಾಗ ಆಗ್ಬಾರ್ದು ನೋಡ್ರಿ ಅದಕ್ಕೆ. ಇಲ್ಲ ನೀವು ಹೇಳ್ರಿ, ನಾವೇನು ಕೇಳಕ್ಕೆ ಹೋಗುದಿಲ್ಲ. ಅಲ್ಲ ಏನಾಗಿತ್ತಂತ್ರಿ, ಏನು ಸುದ್ದಿ? ಏನ ಮಕ್ಕಳು ಪಂಚಾಯತಿ ಕುಡ್ಸಿದ್ರು ನೋಡ್ರಿಪ್ಪ. ಅದೇನೋ ಎದ್ರದ ರೊಕ್ಕ ಬರ್ಬೇಕು ನಮ್ಗೆ ಅದಾಗಬೇಕು ಇದಾಗಬೇಕು ಸ್ವಸ್ಥ್ಯಾರ ಚಲೋ ನೋಡ್ಕೊಳ್ಳೋದಲ್ಲ ಪಾಲ್ಗಡಿ ಬೇಕು ಅಂತ ಏನೋ ಕೂಡ್ಸಿದ್ರಪ್ಪ. ಪೂರ್ತಿ ವಿಚಾರ ಗೊತ್ತಿಲ್ರಿ. ನೀವು ಒಂದು ಯಾವುದಕ್ಕೂ ಬೇಕಾರೆ ನೀವು ಹಂಗೆ ಮಾತಾಡ್ಕೊಂತ ನಿಮ್ಮ ತಂಗಿ ಕಡೆನೇ ಮಾತಾಡಿ ವಿಚಾರ ತಿಳ್ಕೊರಿ ಅದಕ್ಕೇನಂತ. ಹೌದನ್ರಿ? ಆಯ್ತು ನಾವು ಕೇಳಿ ತಿಳ್ಕೊತೀನಿ ಏನನ್ನೋದು ವಿಚಾರ ಮಾಡ್ತೇನಂತ. ಸರಿ ರೀ, ಒಂದು ಸ್ವಲ್ಪ ಕುಂದ್ರಿ ಬಂದೆ. ಅಲ್ಲ ಮತ್ತೆ ನೀವು ಏನಾರ ಚೀಲ್ಕ್ ಹಾಕೋದು ಮಾಡೋದು ಅಂತ ಇದು ಮಾಡಕ್ಕೆ ಹೋಗ್ಬೇಡ್ರಿಪ್ಪ. ಏನು ಬೇಡ ನಮ್ಗೆ, ಏನೂ ಬೇಡ ಈಗ ಅದಕ್ಕೆ. ಅಯ್ಯೋ ಏನಾಗೋದಿಲ್ಲ ಕುಂದ್ರಿ. ಅಲ್ಲ ಒಂದು ನಮ್ಮ ಮನ್ಯಾಗ ಈಗ ನಾನು ನಮ್ಮ ಈರಮ್ಮನ ಅಲ್ಲೇ ಬಿಟ್ಟು ಬಂದೇನ್ರಿ ಈಗ ಸದ್ಯಕ್ಕೆ. ಅದಕ್ಕೆ ಒಂಚೂರು ಒಂದು 4 ದಿನ ಕಳಿಸ್ತೀರೇನ್ರಿ? ಅಲ್ಲ ನೋಡ್ರಿ ನಿಮ್ಮ ಅನುಕೂಲ, ಕಳಿಸ್ತೀನಿ ಅಂದರೆ ಸರಿ, ಇಲ್ಲ ಅಂದ್ರೆ ಮತ್ತೆ ಬೇಡ್ರಿ. ಅದಕ್ಕೇನು ನಾನು ಬಲವಂತ ಮಾಡೋದಿಲ್ಲ. ಒಂದು 4 ದಿನ ಕಳಿಸ್ತೀರೇನ್ರಿ ಮಗಳನ್ನ? ಕಳಿಸ್ತಿದ್ದೆ ರೀ. ಈಗಿನ ಪರಿಸ್ಥಿತಿ ಒಂಚೂರು ಈಗ ಬೇಡ್ರಿ. ನಾನು ಹೇಳ್ತಿದ್ದೇನಲ್ಲ ಈಗ ಸದ್ಯಕ್ಕೆ ಬೇಡ, ನಾನು ಆಮೇಲೆ ಹೇಳ್ತೀನಿ. ಬೇಕಾದ್ರೆ ನಾ ಬಿಡು ಆತಪ್ಪ ಇಲ್ಲೆಲ್ಲ ಪುರ್ಸತ್ ಆತಂದ್ರೆ ನಾ ಕಳಿಸ್ತೀನಿ ತಗೋರಿ, ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಸರಿ ಆಯ್ತು ತಗೋರಿ, ಹಂಗಾರೆ ಬರ್ಲ್ಯಾರಿ ನಾವು ಹೊತ್ತಾತ. ತರ್ರಿ ಬಂದೆ ಕುಂದರ್ರಿ, ಕುಂಕುಮ ತೊಗೊಂಬರ್ತೀನಿ. ಜಂಪರ್ ಪೀಸ್ ಇಟ್ಟಿದ್ದೆ. ಇದನ್ನ ಹೇಳಿಲ್ಲ ಜಂಪರ್ ಪೀಸ್ ಎಲ್ಲ ಎದಕ್ರಿ? ನಾನೇನು ಬೀಗ್ತೇನ್ರಿ? ಏನು ಮದುವೆ ಎಲ್ಲ ಮುಂಜೆಲ್ಲ ಹಂಗೆ ಬಂದೇನಿ ನಡಂತ್ರ ಮಾತಾಡ್ಸಕ್ಕ. ನೀವು ಜಂಪರ್ ಪೀಸ್ ಅದು ಇದು ಅಂತೇಳೆಲ್ಲ ಇದು ಮಾಡಕ್ಕೆ ಹೋಗ್ಬೇಡ್ರಿ. ಏನಾಗಲ್ಲ ಕುಂದ್ರಿ. ಇಲ್ಲ ಬ್ಯಾಡ್ರಿ, ಬೇಕಾದ್ರೆ ಕುಂಕುಮ ಅಷ್ಟು ಹಚ್ಚ್ರಿ. ಆದರೂ ಮನೆ ಕಡೆ ಒಂಚೂರು ಹುಷಾರು ನೋಡ್ರಿ. ಈಗ ಎಷ್ಟು ಹಾಕೊಂಡ ಎಲ್ಲ ಕಳತನ ಮಾಡ್ಕೊಂಡು ಹೋಗ್ಬಿಟ್ರೆ ಬಿಡಬೇಡ್ರಿ, ಅವನು ಪತ್ತೆ ಹಚ್ಚ್ರಿ. ಯಾರೋ ಊರಾನವರೇ ಮಾಡ್ಯಾರ, ನೀವು ಹೊರಗೆ ಹೋಗೋದು ಕಾಕೊಂತಿದ್ದ ಮಾಡ್ಯಾರ ಅವ್ರು. ಯಾರಿಗೆ ಗೊತ್ತ್ರಿ, ಇಲ್ಲಿ ನಿಮ್ಮ ಕಡೆ ಇಷ್ಟೆಲ್ಲ ಮಂದಿ ಕೆಲಸ ಮಾಡ್ತಾರಲ್ಲ ಅವ್ರ ಕಡೆನೇ ಯಾರು ಮಾಡ್ಯಾರ, ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡ್ರಿ. ಹಂಗೆ ಯಾರು ಮಾಡ್ಯಾರ ಅಂತ ಏನಾರ ಸಿಕ್ತು ಬಿಡಾಕ ಹೋಗ್ಬೇಡ್ರಿ ನೀವು ಹೇಳೋದು ನೋಡ್ರಿ ಒಟ್ಟು. ಯಾಕಂದ್ರೆ ಅಂತರ್ನಂತರ ಸನ್ನೆಪ ಇಟ್ಕೋಬಾರ್ದು ಅವ್ರನ್ನ. ಇಲ್ರಿ ನಮ್ಮ ಮನೆಯವ್ರು ಅದೇ ಹುಡುಕ್ತಾ ಅದಾರ, ಸಿಕ್ಕಿಕ್ರು ಮಾತ್ರ ಬೀಳ್ತಾವ. ಸರಿ ಸರಿ. ಮತ್ತೇನ್ರಿ ಹೇಳ್ಯಾರ, ಆರಾಮದಿರಲ್ರಿ? ಆರಾಮದೇನು ನೋಡ್ರಿ ಮಾವರ, ನೀವು ಆರಾಮಿದ್ದೀರಿ? ಅತ್ತಿಯರ ನೀವ್ರಿ? ಆರಾಮದಾರ ನೋಡಪ್ಪ, ಅವರು ಆರಾಮದಾರ, ನಾವು ಆರಾಮದೀವಿ. ಅಂದಂಗ ಪುರ್ಸತ್ ಸಿಕ್ತಂದ್ರೆ ಮಗಳು ಕರ್ಕೊಂಬರ್ರಿ 2 ದಿನ. ಆಯ್ತು ತೋರಿ ಬರೋಣಂತ, ಅದ್ರಾಗೇನು ಬರ್ರಿ. ಈಗ ಸದ್ಯಕ್ಕಂತೂ ಆಗೋದಿಲ್ರಿ, ಬರ್ತೇನೆ ಮತ್ತೆ. ಒಂದು ಸ್ವಲ್ಪ ತಡ್ರಿ, ಕೆಲಸ ಐತಿ. ಅಲ್ಲ ನಿಮ್ಮ ನಾದ್ನಿ ಮಾರಿ ಬಿಕ್ಕೊಂಡು ಕುಂತಾಳಲ್ಲ, 2 ಅಕ್ಷರ ಮಾತಾಡುವಳ್ಳ. ಅಷ್ಟೇ ಆರಾಮದಿರೇನ್ರಿ ಅಂತ ಕಟಾಚಾರ ಕೇಳೋದಕ್ಕೆ ಇವತ್ತೊಳ ಸುದ್ದಿನೇ ಇಲ್ಲಲ್ಲ. ಏನಾರ ಜಗಳ ಮಾಡಿದ್ಲನ? ಅಯ್ಯೋ ಹಾಕಿದಂಗ ಇದ್ದಿದ್ದಾಳೆ ಇವತ್ತಾಗ. ನಾ ಏನು ಅನ್ನಕ್ಕೆ ಹೋಗುದಿಲ್ಲಲ್ಲ, ಅದಕ್ಕೆ ಬಲ್ತಾಳಕ್ಕಿ. ಒಂದು ತೆಲಿ ಕೆಟ್ಟು ಕೊಡಬಾರ್ದ ಕೊಡುವಿನಿ ಅಂದ್ರೆ ದಾರಿಗೆ ಬರ್ತಾ. ಅಲ್ಲ ಕಳ್ತನ ಆಗೈತೆ ನಮ್ಮ ಮನೆ ಏನಂತಾಳ, ಮನೆ ಹೆಣ್ಮಗಳ ಮನ್ಸಿಗೆ ನೋವು ಮಾಡಿರಿ ಅದಕ್ಕೆ ಶಾಪ ಅದ ಅಂತ. ಅಲ್ಲಿ ನೋಡಿಕಿ ಶಾಪ ಹಾಕಕ್ಕೆ ಆದ್ರೆ ಎದಕ್ಕೆ ಬರ್ಬೇಕು? ಬುಗುಳಿ ಮನೆಗಿಲ್ಲ ಅಷ್ಟು ಶಾಪ ಹಾಕಕ್ಕೆ ಎದಕ್ಕೆ ಬರ್ಬೇಕಂತೀಕಿ? ಬಾಯಿಗೆ ಚುಳತ್ತಂಗೆ ಬಂದಿತ್ತು, ನಡಿ ನೀ ಎದಕ್ಕೆ ಬರ್ತಿಲ್ಲಿಯೇ ಶಾಪ ಹಾಕೊಂತ ಕುಂದ್ರಾಕ ಹೋಗ್ಬೇಡ ಬಂದು ಕಾಸ್ಲಿ ಅಂತೇಳಿ. ಇದ್ಯಾ ಊರು ಪಿಸಾಳಿ ನನಗೆ ತಲೆ ಕೆಡ್ಸಕತ್ತಾಗ. ಸುಮ್ಮನೆ ಇರ್ತೇನಂತೆ ಭಾಳ ಮಾಡ್ತಾವೆ ಒಟ್ಟವ. ಸುಮ್ಮನದಾರ ಅಂದ್ರೆ ಇವ್ರು ಏನು ಮಾತಾಡೋದಿಲ್ಲ, ಏನು ತಿಳಿಯಂಗಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ ಅವ್ರು. ಭಾಳ ಸೊಕ್ಕು ಭಾಳ ಸೊಕ್ಕು. ಏನು ಎಷ್ಟಿದ್ರು ಏನು ಮಾಡಿದ್ರು ಸ್ವಲ್ಪರ ಮನುಷ್ಯಾಗ ನಿಯತ್ತಿರ್ಬೇಕು ಬಿಡ್ವೆ. ತವ್ರ ಮನೆಯನ್ನ ಪ್ರೀತಿ ವಿಶ್ವಾಸನೇ ಇಲ್ಲಕ್ಕಿಗೆ. ಹೋಲ್ ಬಿಡವ, ನೀ ನಡಕ್ ಮಾತಾಡಿ ಏನು ಜಗಳ ಪಗಳ ತಕೊಳಕ್ ಹೋಗ್ಬಿಡ. ಮತ್ತೆ ಹಂಗಂತೇಳಿ ಭಾಳ ಮಾತಾಡಕತ್ರ ಬೇರೆ ಏನಾರ ಅನ್ನಕತ್ರ ಸುಮ್ಮನೆ ಇರಾಕೋಬಿಡ ಅನ್ನಿಸ್ಕೊಂಡು ಏನು ಆತೇವ. ಆದರೂ ಯವ್ವ ನೀವು ಬಂದಿದ್ದು ಖುಷಿ ಆತ್ವೆ. ಬರ್ಲಂಗೆ ಹೆಂಗಿರಾಕತಿ. ಇಲ್ಲಿ ಮಠ ಬಂದು ಒಂದು 2 ಅಕ್ಷರ ಮಾತಾಡಿ ಹೋದ್ರೆ ಅವ್ರಿಗೂ ಒಂದು ಸಮಾಧಾನ. ಇಲ್ಲಿ ಮಠ ಒಂದೀಟು ಏನಾಯ್ತು ಏನು ಬಿಡ್ತು ಅಂತೇಳಿ ಏನು ಗೊತ್ತಿರೋಕ್ಕಿಲ್ಲನೇ ಅವ್ರಿಗೆ. ಸ್ವಲ್ಪ ಏನು ಕೇಳಿಲ್ಲ ಮಾಡಿಲ್ಲ ಅನ್ನಂಗೆ ಅವ್ರಿಗೆ ಅನ್ನಿಸ್ಬಾರ್ದು ನೋಡು. ಅವ್ರೇನು ಹಂಗೆ ಅನ್ಕೊಂತಿದ್ದಿಲ್ಲ, ಆದರೂ ಬಂದು ಚಲೋ ಕೆಲಸ ಮಾಡಿದಾಳೆ. ಇದು ಕುಂದ್ರಿ, ಮೊಮ್ಮಗನ ಕರ್ಕೊಂಬರ್ತೀನಿ. ನೋಡು ಎಷ್ಟೊತ್ತಾತು ಹೊರಗೆ ಆಡಾಕತ್ತಿ. ಕರ್ಕೊಂಬ. ಅಲ್ಲಿ ಏನು ಯಾರು ಬಾಜು ಮನೆ ಹೆಣ್ಮಕ್ಳು ಅನ್ನೋರು ಆಡ್ಸ್ಕೊಂಡು ಕುಂತವ್ರು. ಏನವ ಕರೆದಂತ? ಏನಿಲ್ಲಪ್ಪ, ಹುಡುಗನ ಕಡೆದವ್ರು ಬರಾಕತ್ತಾರಂತ ಇವತ್ತ. ಏನ ಇಲ್ಲಿಗೆ ಎದಕ್ ಬೇ? ಯಾದಕ್ಕಂದ್ರೆ ದೇವ್ರ ಲಗ್ನ ಪತ್ರಿಕೆ ಚಾಪ್ಸ್ಯಾರಲ್ಲ, ನಮ್ಗೆ ಕೊಟ್ಟು ಹೇಳಿ ಹೋಗ್ಬೇಕಲ್ಲ ಮತ್ತೆ. ಅದಕ್ಕೆ ಬರಾಕತ್ತಾರಂತ. ಏನು ಹುಡುಗನ ಬರ್ತಾನೋ ಏನು ಮಾಡ್ತಾನಪ್ಪ ಗೊತ್ತಿಲ್ಲ. ಏನು ಮತ್ತೆ ಎಲ್ಲ ತಯಾರು ಮಾಡು. ಒಂದು 8 ಎಳ್ಳೀರಂತರೂ ಹರ್ಕೊಂಬಂದಿಡು. ಅವ್ರು ಬಂದುಬಿಟ್ಲೆ ಕೊಚ್ಚ ಕೊಡಾಕ್ ಬರ್ತೈತಿ. ಮತ್ತೆ ಹೌದಿಲ್ಲ, ಚಾಪ ಏನು ಕುಡಿತಾವ ಕೆಟ್ಟ ಬಿಸಿಲಾಗಿಂದ ಬಂದಿರ್ತಾವು. ಓ ಹೌದನ್ ಬೇ, ಮೊದ್ಲ ಹೇಳಿ ಚಲೋ ಮಾಡಿದ್ದು ಹೇಳಂಗಾರ. ಹರ್ಕೊಂಬರ್ತೇನಂತ ಒಂದು 8 ಹೇಳಿರೋದಿಲ್ಲ. ಅಲ್ಲ 8 ಮಂದಿ ಬರ್ತಾರಂತ ಅವ್ರು. 8 ಮಂದಿ ಬರ್ತೇನಂತೆ ಅವ್ರೇನು ಹೇಳಿಲ್ಲ, ಹೇಳಕ್ಕಾಗುದಿಲ್ಲ. ಈಗ ಒಬ್ರು ಇಬ್ರು ಹೆಚ್ಚು ಕಮ್ಮಿ ಬಂದರೂ ಬರ್ಬೋದು. ಅದಕ್ಕೆ ಇವಾಗ ನಿನ್ನ ಮಗ ಫೋನ್ ಬಂದಿತ್ತಂತೆ, ಅವನ ಹೇಳಿದ. ಹೌದನ? ಆಗ್ಲ ಇರ್ಲಿ, ಹೆಚ್ಚು ಕಮ್ಮಿ ಏನು ಉಳಿದ್ರೆ ಕೆಡುವ ನಾವೇನ್ರ. ನಿನ್ನ ಮಗಳ ಕರಿ ಇಲ್ಲಿ ಹೇಳ್ತಾನೆ, ಚಂದಾಗ ಒಂಚೂರು ತಯಾರಾಗಿ ನಿಂದ್ರ ನಕ್ಕೊಂತ ಇರ ಅಂತೇಳಿ. ಅಯ್ಯೋ ಏನು ಬಿಡ್ಬೇಕು ಹೋಲೆತಾಗ. ಈಗ ಅದನ್ನ ಹೇಳಿದೆ ಅಂದ್ರೆ ಮತ್ತೊಂದು ಏನಾರು ತಕೊಂಡು ನಿಂದಿರ್ತಾಳಕಿ. ಮತ್ತೊಂದೇನು ತಕೊಂಡು ನಿಂದಿರ್ತಾಳ? ಬಾಯಿ ಬರೀ ಇಟ್ಟನಿ ಕರಿ. ಸುಜಾತಾ ಹೇಳ್ಬೇಮ್ಮ, ಏನು ಕರೆದಿಲ್ಲ? ಕರೆಯೋದಂತಲ್ಲ, ಈಗ ನಿನ್ನ ಗಂಡ ಮನೆ ಕಡೆಯಿಂದ ಏನು ಹುಡುಗ ಬರ್ತಾನ, ಅವ್ರ ಅಪ್ಪ ಅವರು ಬರ್ತಾರ ಗೊತ್ತಿಲ್ಲ. ಏನ ಅವರು ಲಗ್ನ ಪತ್ರಿಕೆ ಕೊಡಕ್ಕೆ ಬರ್ತಾರ. ಅದಕ್ಕೆ ಏನು ತಯಾರಾಗೊಂದಿತ್ತು ಚಂದಾಗಿ
ಬಂದಾಗ ಚಾಪಾ ಕೊಡು ಓಡಾಡಿ ಏನ ಹುಂಬ್ರಂಗೆ ಎತ್ತಾಗಾರ ಕುಂದ್ರಬೇಡ ಮಾರಿ ಬಿಕ್ಕೊಂಡು ಆತಾತ್ ಕೊಡ್ತೇನೆ ತಗೋ. ನಾವು ಮಕ ನೋಡಕ್ಕೆ ನಂಗೆ ಇಷ್ಟ ಆಗಂಗಿಲ್ಲ. ಮತ್ತೆ ತೆಗ್ದೇನವ ಹುಡುಕ್ ಚಂದದನ ಮಾಡ್ಕೊ, ಏನಾಗದಿಲ್ಲ. ಬಣ್ಣ ತೊಳ್ಕೊಂಡು ಕುಡಿತಾಳಕ್ಕೆ ಒಂದು ಈಟ್ ಕರಗದ ನಟ್ಟೆ. ಗಂಡ್ಮಕ್ಳಿಗೆಲ್ಲ ಏನ್ಲೆ ಬಣ್ಣ ಅಂದ ಚಂದ. ಏ ಏ ಗಣಸ ಏನಿಲ್ಲ, ಅವನ ಕಡೆ ರೊಕ್ಕ ಐತಿಲ್ಲ ಅಷ್ಟೇ. ಗಂಡ್ಮಕ್ಳಿಗೆ ವಯಸ್ಸು ಚಂದಾಚಾರ ಅರ್ಸಂಗಿಲ್ಲ. ಸುಮ್ಮನೆ ಮಾಡ್ಕೊಂಡು ಹೋಗುದ್ ಕಲಿ. ಏನ ಯಾರಿಗೆ ಜೋಡಾಬೇಕಂತ ಮಾಡಿ ಇಲ್ಲಿ ತಗ. ಇನ್ನೊಂದು ಗಂಡ ಆಗಿತ್ತಂದ್ರೆ ನಾ ಯಾಕೆ ಚಿಂತೆ ಮಾಡ್ತಿದ್ದೆ? ಹೆಣ್ಣು ಹಾಕೊಂಡು ಕುಂತಿಯಲ್ಲ, ಅದಕ್ಕೆ ನಿಮ್ಮ ಅಣ್ಣನ ಮದುವೆ ಆಗ್ಬೇಕಂತೀಯ ಬೇಡಂತೀಯ? ಹೌದು, ಗಂಡ್ಮಕ್ಳು ಹೆಣ್ಮಕ್ಳು ಅಂತ ಹಿಂಗೆ ಭೇದ ಭಾವ ಮಾಡೋದಕ್ಕೆ. ಮತ್ತೆ ಗಾಲ ಈಗ ಗಂಡಾಗಿದ್ರೆ ಏನು ಚಿಂತಿರ್ತಿದ್ದಿಲ್ಲನ? ನಾವೇನು ನಿಮ್ಮ ತಲೆ ಮೇಲೆ ಕುಂದಿರ್ತೀವಿ ನೋಡು, ಆಮ್ಗಳು ತಲೆ ಮೇಲೆ ಹಿಂಗೆ ಮಾಡಬೇಡ ನೀವು ಮಾಡೋದು. ನೀವು ಒಂದು ಹೆಣ್ಮಗಳ ಇನ್ನೊಬ್ರಿಗೆ ಹಿಂಗೆ ಮಾಡಬಾರ್ದು ನೀವು. ನಾನಾರ ಯಾರಿಗೆ ಅಂತ ಹೇಳಿ ಏನಂತ ಹೇಳಿ. ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ. ನೀನು ಬಾಯ್ ಮುಚ್ಕೊಂಡಿರ್ರಿ, ದುಡಿಯವ ನಾನು ಮುಕ್ಕೊಳ್ಳೇರಿ. ಅದು ವೇಸ್ಟ್ ಆಕತಿ ಇದು ವೇಸ್ಟ್ ಆಕತಿ ಅಂದ್ರೆ ಕೇಳ್ತೇನೆ ಅಂತ ಮಾಡಿ ಏನ? ಹೋಗ್ಲಿ ಬಿಡಪ್ಪ. ಅಲ್ರಿ, ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು, ನನ್ನ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡು. ಅಯ್ಯೋ ದೇವ್ರೇ, ಅದನ್ನಾರ ಕಟ್ಟಿಗಿಡ್ಕೊಂಡ್ ಬಂದಿಗಿಂದಾನೆ ಲವ್ ಮಾಡ್ಲಿ ಅಂದ್ಬಿಟ್ಲೆ. ಬೇಡ ಬೇಡ ರೀ, ಅಷ್ಟ್ರೊಳಗೆ ಒಂದು ಯಾವ್ದಾರ ಕನ್ಯೆ ನೋಡಿ ಮದುವೆ ಮಾಡ್ಬೇಕು. ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ, ಕನ್ಯೆ ನೋಡಿ ಮದುವೆ ಮಾಡ್ಬೇಕು ಮಗ್ಗ ಅನ್ನೋದು. ತಗ ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು, ಅವಾಗ ತಲೆ ಕೆಡಿಸ್ಕೊತೀರಿ. ಇಲ್ಲ ಅಂದ್ರೆ ಎಲ್ಲ ಅದಕ್ಕೂ ಸುಮ್ಮನೆ ಇರ್ತೀರಿ. ತಗ ಮಗನ್ ಮದುವೆ ಮಾಡ್ಬೇಕನ್ನ ತಲೆಯಾಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ನೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲ ಒಂದು ತಗ. ಹಿಂಗ ಆರ್ಸೋದಕ್ಕ ಕನ್ನೆ ಸಿಗೋಲು. ಅತಿಯಾಗಿ ಆರ್ಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದಾರ ಸಿಗ್ತತಿ. ಮತ್ ಹೌದು, ಅವನು ವಯಸ್ಸು ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನು ಮೀಸಿ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಅಂತದ್ ಹೊಲ್ಸಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತಿನ? ವಯಸ್ಸಕ್ಕೆ ಬರತ್ಲೆ ಮದುವೆ ಮಾಡ್ಬಿಡ್ಬೇಕು ಅಂತಾದ್ರೆ. ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ, ಇನ್ನೂ ಮದುವೆ ಮುಂಜಿದ ಯೋಚನೆ ಮಾಡಬಲ್ಲಿ. ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗೋದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೆ, ಇದನ್ನ ಯೋಚನೆನ ಮಾಡಿಲ್ರಿ ನಾನು. ಹೌದ್, ಮತ್ತ ಅವನು ಉಪಕಾರ ಎಲ್ಲ ತಿಂತಾನೆ. ಅದನ್ನಾರ ತಗೊಂಬಂದ್ರ ನೋಡಿ ಏನ್ ಮಾಡ್ತಿ? ಅದಕ್ಕೆ ಸುಮ್ಮನೆ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದು ಗಡಗಡ ಮದುವೆ ಮಾಡಿಬಿಟ್ರೆ ಒಂದಿಷ್ಟು ಚಂದಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ, ಕಾಲು ಉದ್ದೈತಿ, ಕರ್ರಗೈತಿ, ಬೆಳ್ಳಗೈತಿ, ಅದೈತಿ ಇದೈತಿ, ಸೊಟ್ಟೈತಿ, ಸೊಂಡೈತಿ ನಿಂತು ಬಿಡ್ತೀಯ. ಯಾವಾಗ ನೋಡಿದ್ರು ಹೊತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು, ಗಡಗಡ ಒಂದ್ ತಂದು ಮದುವೆ ಮಾಡೋಣಂತ. ಇಲ್ಲಪ್ಪ, ಇನ್ಮ್ಯಾಕ ಕನ್ಯಾ ಆರ್ಸಂಗಿಲ್ಲ. ಆತದ ಎಷ್ಟು ಇದು ಮಾಡ್ತೀರ ಮಾಡ್ರಿ, ಬಡ ಬಡ ಮದುವೆ ಮಾಡ್ಬಿಡೋಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ? ಯವ್ವ ಏನಾಗಲ್ ಒದರಿದಲ್ಲ? ಏನಿಲ್ಲಪ್ಪ, ಯಾಕೆ ಇತ್ತಿತ್ತಾಗ 3 ಹೊತ್ತು ಫೋನ್ ನೋಡ್ತಿರ್ತಿ? ಅದು ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್, ಆ ಲ್ಯಾಪ್ಟಾಪ್ ನ ಕಿವ್ಯಾಗ ಇದು ಕಣ್ಣಾಗ ಇಟ್ಕೊಂಡಿರ್ತಿ. ಅದಕ್ಕೆ ಕೇಳಿದೆ, ಏನಪ್ಪ ಏನ್ ಸಮಾಚಾರ, ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೀಯನ ಅಂತ ಅಷ್ಟೇ, ಮತ್ತೇನಿಲ್ಲ. ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ? ಹಂಗಿದ್ರೆ ಹೇಳ, ಮತ್ತೆ ಅದಕ್ಕೇನಿಲ್ಲ. ನೋಡೋಣಂತ, ಚಲೋ ಇದ್ರೆ ಯಾಕೆ ಇದು ಮಾಡ್ಬೇಕು, ಮದುವೆ ಮಾಡೋಣಂತ ಬೇಕಾರ. ಅದು ಅವ್ವ ನೀನೇ ಕೇಳ್ಬೇಕವ್ವ. ನಾನ್ ಕೇಳ್ಬೇಕಾ? ನಾನಲ್ಲ ಈಗ ಕೇಳಿದ್ದೆ.